ಸ್ನೇಹಿತರೆ, ವೆಲ್ಕಮ್ ಟು ಬಿರ್ಲಾ ಮಂದಿರ್. ಡೇ 20ಗೆ ಸ್ವಾಗತ ಸುಸ್ವಾಗತ. ನಮ್ಮ 120 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಇವತ್ತಾದರೆ ನಾವು 20ನೇ ದಿನದಲ್ಲಿದ್ದೀವಿ. ಸೊ ಪ್ರೆಸೆಂಟ್ ಎಲ್ಲಿದೆ ನೋಡಿಕೊಂಡ್ರೆ ಬಿರ್ಲಾ ಮಂದಿರ್, ಹೈದ್ರಾಬಾದ್ನಲ್ಲಿರುವಂತಹ ಬಿರ್ಲಾ ಮಂದಿರ್ ಆದರೂ ತುಂಬ ಫೇಮಸ್ಸು. ಇಲ್ಲಿ ಬಂದ್ಬಿಟ್ಟು ಟ್ಯಾಂಕ್ ಬಂಡು ನಿಯರ್ ಅಸೆಂಬ್ಲಿ, ಇಲ್ಲೇ ಒಂದು ಮೇನ್ ಈ ಒಂದು ಪಾಯಿಂಟಲ್ಲಿ ಹೈದ್ರಾಬಾದ್ ಸೆಂಟ್ರ್ ಪ್ರದೇಶದಲ್ಲಾದರೆ ಈ ಒಂದು ಪ್ರದೇಶ ಇರುತ್ತೆ ನೋಡಿ. ಅಲ್ಲಿ ಬಂದ್ಬಿಟ್ಟು ಬಿರ್ಲಾ ಮಂದಿರ ಒಳಗಡೆ ಬಂದ್ಬಿಟ್ಟು ಫುಟೇಜ್ ಅಲೋ ಇಲ್ಲ. ಸೊ ಒಳಗಡೆ ವೀಡಿಯೋ ಫೋಟೋ ಏನು ಅಲೋ ಇಲ್ಲ, ಆ್ಯಕ್ಚುಲಿ ಅಲೋ ಮಾಡಲ್ಲ ಒಳಗಡೆ, ಅದಕ್ಕೆ ನಾನು ಇಲ್ಲಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ನಿಯರ್ ಅಸೆಂಬ್ಲಿ ಟ್ಯಾಂಕ್ ಬಂಡು. ಸೊ ಇಲ್ಲಿ ನಿಯರಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಒಂದು ಬಿರ್ಲಾ ಮಂದಿರ ಇರುತ್ತೆ. ಸೊ ಬನ್ನಿ ಬಿರ್ಲಾ ಮಂದಿರ ಹೆಂಗಿದೆ ಅಂದ್ಬಿಟ್ಟು ನೋಡೋಣ. ಇಲ್ಲಿ ನೀವು ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ನಾನು ನಿಮ್ಗೆ ತೋರಿಸೋ ಪ್ರಯತ್ನ, ಒಂದು ನಿಮಿಷ ನಾನು ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂದ್ಬಿಟ್ಟು. ಇದರ ನಾವು ಸ್ಟಾರ್ಟಿಂಗು ಎಂಟ್ರಿ ಆದ ತಕ್ಷಣ ಆ್ಯಕ್ಚುಲಿ ಇಲ್ಲಿ ಮೇಲೆ ಬಂದು ವೀಡಿಯೋ ಮಾಡ್ತೀವಿ, ಯಾಕಂದರೆ ಇಲ್ಲಿಂದ ವ್ಯೂ ಚೆನ್ನಾಗಿದೆಲ್ಲ ಅಂದ್ಬಿಟ್ಟು. ಸೊ ಇದೆಲ್ಲ ಫುಲ್ ಪಾರ್ಕಿಂಗ್ ಏರಿಯಾ. ಏನು ನೋಡ್ತಾರೆ ನೋಡಿ, ಇಲ್ಲಿ ಈ ಕಡೆ ಎಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು. ಸೊ ಅಲ್ಲಿ ಮೈನ್ ಟೆಂಪಲ್ ಬಂದು ಒಳ್ಳೆಯದೇ ನೋಡಿ, ನೋಡಿದ್ರೆ ಮೈನ್ ಟೆಂಪಲ್, ಬಿರ್ಲಾ ಮಂದಿರ್ ಮೈನ್ ಟೆಂಪಲ್. ನಾವು ಅಲ್ಲಿ ಹೋಗೋಣ ಒಳಗಡೆ ಫೋಟೋಸ್ ಎಲ್ಲ ಇಲ್ಲ ಅಲೋ ಮಾಡಲ್ಲ. ಸೊ ವೀಡಿಯೋನೂ ಅಲೋ ಮಾಡಲ್ಲ. ಇಲ್ಲಿ ಗಂಟ ಇವ್ರು ಬಂದ್ಬಿಟ್ಟು ಆಚೆ ಕಡೆಯಿಂದ ವೀಡಿಯೋ ಅಲೋ ಮಾಡಲ್ಲ ಅಂತ ಹೇಳ್ತಾರೆ ನೋಡಿ. ಕ್ಲಾಕ್ ಟವರ್ ಎಂಟ್ರಿ ಆದ ತಕ್ಷಣ ಕ್ಲಾಕ್ ಟವರ್ ಇದೆ. ಸೊ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಬಿರ್ಲಾ ಮಂದಿರ ಅಂದರೆ ಬಟ್ ವೆಂಕಟೇಶ್ವರ ಸ್ವಾಮಿ ಗೊತ್ತಲ್ಲ, ತಿರುಪತಿ ತಿಮ್ಮಪ್ಪಯ್ಯ ಅವರು. ಸೊ ಅವರೇ ಇಲ್ಲಿರೋದು. ಇಲ್ಲಿ ಸ್ಟಾರ್ಟಿಂಗು ಫಸ್ಟಲ್ಲಿ ನಾವು ಬಂದ ತಕ್ಷಣ ವೆಂಕಟೇಶ್ವರ ಸ್ವಾಮಿ ಅವರ ಒಂದು ಮೂರ್ತಿ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ ಡೌನ್ಗೆ ನೋಡಿ. ಇಲ್ಲಿ ಒಂದು ಸಂಖ್ಯೆ ನೋಡಿದ್ರಾ, ಇಲ್ಲಿಂದ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ನಿಮಗೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ಇದೆ. ಇದು ನೋಡಿ ಹೆಂಗಿದ್ದಾರೆ ಅಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಅವ್ರ ಮೂರ್ತಿ. ಫಸ್ಟ್ ಸ್ಟಾರ್ಟಿಂಗ್ ನಾವು ಬಂದ ತಕ್ಷಣ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಸೊ ಈ ಥರ ಇರುತ್ತೆ ವೆಂಕಟೇಶ್ವರ ಮೂರ್ತಿ. ಸೊ ಇದು ಎಂಟ್ರೆನ್ಸ್, ಇದೆ ಮೇನ್ ಎಂಟ್ರೆನ್ಸು. ಇಲ್ಲಿ ನಿಮ್ಮ ಲಗೇಜ್ ಎಲ್ಲ ಇಲ್ಲಿ ಇಟ್ಬಿಟ್ಟು ಸೊ ನೋಡಿ ಏನಿದೆ ಎಲ್ಲ ಇಟ್ಬಿಟ್ಟು ಸೊ ಈ ಥರ ಮೇಲೆ ಹೋಗ್ಬೇಕಾಗ್ತದೆ. ಇಲ್ಲಿ ಚಿಕ್ಕ ಬೆಟ್ಟ ಥರ ಮಾಮೂಲಿ ಈ ಥರ ಕ್ಲಾಕ್ ಟವರ್ ನೋಡಿ. ಇಲ್ಲಿಂದ ಫ್ರಂಟಲ್ಲಿ ನೋಡ್ಕೊಂಡ್ರೆ ನಿಮ್ಮ ಕ್ಲಾಕ್ ಟವರ್ ಸಿಗುತ್ತೆ. ಫುಲ್ಲು ಬೆಟ್ಟ ಥರ ಹತ್ತಬೇಕು ಗುರು. ಇದೆಲ್ಲ ಹೆಂಗಿದೆ ಗೊತ್ತಾ, ನಿಜವಾಗ್ ತುಂಬ ಎಷ್ಟೊಂದು ದೊಡ್ಡ ಬೆಟ್ಟ ಥರ ಇದೆ ನೋಡಿ ಹೆಂಗಿದೆ ಅಂತ. ಎಷ್ಟೊಂದು ಬೆಟ್ಟ ಥರ ಇದೆ ಗುರು ಇದು. ಮೇಲೆ ಹತ್ತಬೇಕಾದ್ರೆ ತುಂಬ ಚೆನ್ನಾಗಿದೆ ಒಳಗಡೆ. ಇಲ್ಲಿ ಬಂದ ತಕ್ಷಣ ಒಂಥರ ಸ್ಮೆಲ್ಲು ವ್ಯೂ. ಸೊ ಟೆಂಪಲ್ ಸ್ಮೆಲ್ಲು ಒಂಥರ ಡಿಫ್ರೆಂಟ್ ಆಗಿಬಿಡುತ್ತೆ ಈ ಮಂದಿರ ಇಲ್ಲೆಲ್ಲ. ಯಾಕಂದರೆ ಈ ಟೆಂಪಲಿಂದ ಪೂಜೆ ಮಾಡ್ತಾ ಇರ್ತಾರಲ್ಲ, ಅದು ವೈಬ್ಸು ಇಲ್ಲಿ ಬರುತ್ತೆ, ಇಲ್ಲಿ ಗಂಟೆ ಬರುತ್ತೆ ಫಸ್ಟಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ಬೆಂಗಾಲ್ ಸ್ಟಾರ್ ಲಿಮಿಟೆಡ್ ಮಾಜಾ ತುಂಬ ಫೇಮಸ್ ಇಲ್ಲಿ. ಸೊ ಮಾಜಾ ಅಂಗಡಿ ಸಿಗುತ್ತೆ ನೋಡಿ. ಬೇಕಾದ್ರೆ ಬಂದುಬಿಟ್ಟು ಟ್ರೈ ಮಾಡ್ಬೋದು ನಾವಿಲ್ಲಿ. ಓಕೆ, ನಾವಿಲ್ಲಿಂದ ಒಳಗಡೆ ಹೋಗ್ಬಿಟ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ ನಿಮಗೆ ನೋಡಿ. ಇದು ಬಿರ್ಲಾ ಮಂದಿರ್. ಸೊ ಮೋಸ್ಟ್ಲಿ ಒಳಗಡೆ ಫೋನ್ ಎಲ್ಲ ಇಲ್ಲಿ ನೋಡ್ತೀನಿ ಎಲ್ಲೋ ಇದೆ ಇಲ್ಲ ಅಂತ. ಸ್ನೇಹಿತರೆ, ಬಿರ್ಲಾ ಮಂದಿರ ಇದೆ ನಿಜವಾಗ್ಲೂ ಇದ್ರ ಬಗ್ಗೆ ವರ್ಣಿಸೋಕ್ಕೆ ಆಗಲ್ಲ. ಹೈದ್ರಾಬಾದಲ್ಲಿರುವಂಥ ಬೆಸ್ಟ್ ಟೆಂಪಲ್ಸಲ್ಲಿ ಸೊ ಇದು ಸಹ ಒಂದು ಟೆಂಪಲ್ ಆಗಿದೆ. ಇದು ಬಂದ್ಬಿಟ್ಟು ಎಲ್ಲ ಒಂದು ಆಲ್ಕಲ್ಲು ವೈಟ್ ಸ್ಟೋನ್ ಏನಿದೆ. ಸೊ ನಿಮ್ಗೆ ಅಲ್ಲಿ ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ವೈಟ್ ಸ್ಟೋನಲ್ಲಿ ಎಲ್ಲ ಒಂದು ಮೇಲೆ ಅದು ಗೋಪುರ ಇದೆ ನೋಡಿ. ಎಷ್ಟು ಬಂದ್ಬಿಟ್ಟು ಗೋಪುರ ಆಗಿರ್ಬೋದು, ಅದೊಂದು ಟೆಂಪಲ್ ಆಗಿರ್ಬೋದು, ಪ್ರತಿಯೊಂದು ಅಲ್ಲಿರೋ ಒಂದು ವಿಗ್ರಹವರೆಗೂ ಸೊ ಎಲ್ಲ ಒಂದು ಆಲ್ಕಲ್ ವೈಟ್ ಒಂದು ಸ್ಟೋನಲ್ಲಿ ನಿರ್ಮಿಸಿದ್ದಾರೆ. ಸೊ ಇದು ಮಾತ್ರ ಫ್ಯಾಂಟಾಸ್ಟಿಕ್. ನಿಮ್ಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಫೋನು ಇಲ್ಲಿ ಚೆಕ್ ಪಾಯಿಂಟ್ ಎಲ್ಲ ಫೋನ್ ಕೊಟ್ಬಿಡ್ಬೇಕು. ಒಳಗಡೆ ಎಲ್ಲೂ ಸಹ ಫೋನ್ ಇಲ್ಲ. ನಿಮ್ಗೆ ಇಲ್ಲಿಂದ ಒಂದು ಟೆಂಪಲ್ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಆಲ್ಕಲ್ಲು ಅಲ್ಲಿ ಮೇಲೆ ಹೋದ್ರೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲೆಲ್ಲ ಇಲ್ಲೊಂದು ಹುಸೇನ್ ಸಾಗರ, ಅಸೆಂಬ್ಲಿ ಪಾಯಿಂಟ್ ಎಲ್ಲ ಕಾಣಿಸುತ್ತೆ. ಸೊ ನಿಮಗೆ ಒಂದು ಟೆಂಪಲ್ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾಯಿಂದ. ಸ್ನೇಹಿತರೆ ನೋಡಿ, ಇಲ್ಲಿದೆ ನೋಡಿ ಟೆಂಪಲ್. ಆ್ಯಕ್ಚುಲಿ ನೋಡಿದ್ರೆ ವೈಟ್ ಸ್ಟೋನಿಂದ ಕಟ್ಟಿದ್ದಾರೆ. ಇಲ್ಲಿ ಹಂಗೆ ಒಂದು ಗೋಪುರ ತೋರಿಸ್ತೀನಿ ನೋಡಿ ನಿಮಗೆ ಮುಂದೆ. ಇಲ್ಲಿ ನೋಡಿದ್ರೆ ಏನಿದೆ ಅಂದ್ಬಿಟ್ಟು ಎಲ್ಲ ಆಲ್ಕಲ್ಲಲ್ಲಿ ವೈಟ್ ಒಂದು ಸ್ಟೋನಲ್ಲಿ ಕಟ್ಟಿದ್ದಾರೆ. ಆ್ಯಕ್ಚುಲಿ ಅಂದ್ಬಿಟ್ಟು ನೋಡಿ ಹೆಂಗಿದೆ ಅಂದ್ಬಿಟ್ಟು ಒಂದು ಟೆಂಪಲ್ ನೋಡಿ. ಇದೆಲ್ಲ ಹತ್ತಿರದಲ್ಲಿ ನೋಡಿ ಬಿರ್ಲಾ ಟೆಂಪಲ್ ಪ್ರತಿಯೊಂದು ಸಹ ಈ ಥರ ಒಂದು ಆಲ್ಕಲ್ ವೈಟ್ ಸ್ಟೋನಲ್ಲಿ ಕಟ್ಟಿದ್ದಾರೆ. ಬಂದ್ಬಿಟ್ಟು ಕ್ಲಾಕ್ ಟವರ್ ತುಂಬ ಚೆನ್ನಾಗಿದೆ ಟೆಂಪಲ್. ಬಟ್ ಇನ್ಸೈಡ್ ಫೋನ್ ಅಲೋ ಇಲ್ಲ. ಸೊ ನಾವು ಇಲ್ಲಿಂದ ಲುಂಬಿನಿ ಪಾರ್ಕ್ ಮೂವ್ ಆಗೋಣ. ಓಕೆ ಸ್ನೇಹಿತರೆ, ಬಂದ್ಬಿಟ್ಟು ಮೆರ್ತಿಸ್ ಮೆಮೋರಿಯಲ್, ತೆಲಂಗಾಣ ಮೆರ್ತಿಸ್ ಮೆಮೋರಿಯಲ್, ತೆಲಂಗಾಣ ಅಮರವೀರುల ಸ್ಮಾರಕ. ಅಂದರೆ ಬಂದ್ಬಿಟ್ಟು ಇದು ಅಮರವೀರರ ಅವರ ಒಂದು ಸ್ಮಾರಕ ಇದು. ಏನು ನೋಡ್ತಾರೆ ನೋಡಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಹುಸೇನ್ ಸಾಗರ ಒಂದು ಪಕ್ಕದಲ್ಲೇ ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ಲುಂಬಿನಿ ಪಾರ್ಕು, ಇಂದಿರಾ ಪಾರ್ಕು. ಸೊ ಸೆಕ್ರೆಟೇರಿಯೇಟ್ ಅಂದರೆ ಇದು ಬಂದ್ಬಿಟ್ಟು ಅಸೆಂಬ್ಲಿ ಅಂತ. ಸರಿ, ಅಸೆಂಬ್ಲಿ ಇಲ್ಲ, ಸಚಿವಾಲಯ ಅಂತ ತೆಲುಗಲ್ಲಿ ಬಂದ್ಬಿಟ್ಟು ಸಚಿವಾಲಯ ಬಂದ್ಬಿಟ್ಟು ನೋಡಿ. ಇಲ್ಲಿ ನಮ್ಮ ಪಂಚಾಯತಿ ಆ ಥರ ಏನಿದೆಲ್ಲ ಬಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಮೆರ್ತಿಸ್ ಮೆಮೋರಿಯಲ್ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು. ಹೈದರಾಬಾದ್ನ ಒಂದು ಅಂದ ನೋಡಿ ಹೆಂಗಿದೆ ಅಂದ್ಬಿಟ್ಟು, ಹೈದರಾಬಾದ್ನ ಸೌಂದರ್ಯ. ಸೊ ಇಲ್ಲಿ ಬಂದ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವಿಗ್ರಹ ಇದೆ. 150 ಅಡಿ ಎತ್ತರದಲ್ಲಿರುವಂಥ ಒಂದು ವಿಗ್ರಹ ನಾನು ತೋರಿಸ್ತೀನಿ ನೋಡಿ. ಇಲ್ಲಿಂದ ನಿಮಗೆ ಬ್ಯಾಕ್ ಕ್ಯಾಮ್ರಾ ತೋರಿಸಿ ನೋಡಿ. ಇದು ಬಂದ್ಬಿಟ್ಟು ಸೆಕ್ರೆಟೇರಿಯೇಟ್ ಯಾವ ಥರ ಇದೆ ಅಂದ್ಬಿಟ್ಟು ಸೂಪರಾಗಿ ನಿಜವಲ್ಲಿ ಇದರ ಒಂದು ಶೇಪು. ಸ್ನೇಹಿತರು ನೋಡಿ, ಇದು ಬಂದ್ಬಿಟ್ಟು ಹುಸೇನ್ ಸಾಗರ. ನಿನ್ನ తీసుకొచ్చి ಹುಸೇನ್ ಸಾಗರ ತೋರ್ಸ ಅಂತ ಅಂದರೆ ನಿನ್ನ ತಗೊಂಬಂದು ಹುಸೇನ್ ಸಾಗರದಲ್ಲಿ ಬಿದ್ದಾಕ್ತೀನಿ ಅಂತ ಹೇಳ್ತಾರಲ್ಲ. ಸೊ ಇದೇ ಒಂದು ಹುಸೇನ್ ಸಾಗರ ನೋಡಿ.
ನೋಡಿ ತುಂಬ ಶೂಟಿಂಗು ಎಲ್ಲ ನಡೆದಿದೆ. ತೆಲುಗು ಮೂವಿಗಳಲ್ಲಿ ನೀವು ನೋಡಿಕೊಂಡ್ರೆ ಎಷ್ಟೊಂದು ಮೂವೀಸು ಎಲ್ಲ ಶೂಟಿಂಗಲ್ಲಿ ಇದೆಲ್ಲ ಆಗಿದ್ದಾರೆ. ಇದೇ ಒಂದು ಹುಸೇನ್ ಸಾಗರ ಸೆಕ್ರೆಟೇರಿಯೇಟ್. ಓಕೆ, ಅಂದರೆ ಆಂಧ್ರ ಬಟ್ ಒಂದು ತೆಲಂಗಾಣ ಸಚಿವಾಲಯಂ ಪಕ್ಕದಲ್ಲೇ ಹುಸೇನ್ ಸಾಗರ ನೋಡಿ. ಇಲ್ಲಿ ಲುಂಬಿನಿ ಪಾರ್ಕ್ ಇಲ್ಲಿದೆ. ಇಲ್ಲಿಂದ ಬೋಟಿಂಗ್ ಇದೆ. ಅಲ್ಲೊಂದು ಬುದ್ಧ ಕನಸ ನೋಡಿ, ನೋಡಿದ್ರ 17.5 ಅಡಿ ಎತ್ತರ. ಆದರೆ ಒಂದೇ ಒಂದು ಏಕಶಿಲೆಯಲ್ಲಿ ಮಾಡಿದ್ದಾರೆ ಬುದ್ಧ ನೋಡಿ, ಅಲ್ಲಿದೆಲ್ಲ ಬುದ್ಧ ವಿಗ್ರಹ. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ, ನಾನು ನೋಡೋಣ. ಇಲ್ಲಿ ಬಂದ್ಬಿಟ್ಟು ಅಂಬೇಡ್ಕರ್ ಒಂದು ವಿಗ್ರಹ ಇದೆ. ಇಲ್ಲಿ ಅಂಬೇಡ್ಕರ್ ಒಂದು ಸ್ಟ್ಯಾಚು ಬಂದ್ಬಿಟ್ಟು 155 ಅಡಿ ಒಂದೇ ಏಕಶಿಲೆಯಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಮಾಡಿದ್ದಾರೆ. ಸೊ ಬನ್ನಿ ಹೋಗ್ಬಿಟ್ಟು ನಾವು ವೀಕ್ಷಣೆ ಮಾಡೋಣ. ನೋಡಿದ್ರ ಸೆಕ್ರೆಟೇರಿಯೇಟ್, ಇದಕ್ಕೆ ಒಳಗಡೆ ಅಲೋ ಇಲ್ಲ. ಓನ್ಲಿ ಏನಾದ್ರು ವರ್ಕ್ ಇದ್ದರೆ ಮಾತ್ರ, ಪರ್ಪಸ್ಸಿಗೆ ಮಾತ್ರ ಇದೆ. ಓಕೆ, ಅಸ್ಸಾಂ ಇದು ಸರಿ ಸಚಿವಾಲಯ. ನೋಡಿದ್ರೆ ಹೊಸ ಹುಸೇನ್ ಸಾಗರ್ ನೋಡಿ ಬೋಟಿಂಗ್ ಹೆಂಗೆ ಅಂದ್ಬಿಟ್ಟು. ಸೊ ನಾವು ಹೋಗೋಣ ಬೋಟಿಂಗ್ಗೆ. ಹೋಗ್ಬಿಟ್ಟು ಬೋಟಿಂಗ್ ಎಲ್ಲ. ವೆಲ್ಕಮ್ ಟು NTR ಗಾರ್ಡನ್. ನೀವು ನೋಡಿ ಸ್ನೇಹಿತರೆ ಏನು ನೋಡ್ತಾರೆ ನೋಡಿ, ಬಂದ್ಬಿಟ್ಟು NTR ಅವರ ಒಂದು ಗಾರ್ಡನ್ನು ನೋಡಿ. ಸೊ ಅವರೊಂದು ಮೆಮೋರಿಯಲ್ ಆಗಿ ಅವರು ಮುಖ್ಯಮಂತ್ರಿ ಇರುವಾಗ ಟೈಮಲ್ಲಿ ನಿರ್ಮಿಸಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಮತ್ತು ನೋಡಿ. ಹಂಗೆ ನಾವು ಇಲ್ಲಿಂದ ನೋಡ್ಕೊಂಡ್ರೆ ನೋಡಿ ಶಂಕುಸ್ಥಾಪಕರ ಒಳಗಡೆ ನೋಡಿದ್ರೆ ಹಿಂಗೆ ಅಂದ್ಬಿಟ್ಟು. ಸ್ನೇಹಿತರೆ ಯಾವ ಥರ ಇದ್ರೆ ಹಚ್ಕೊಂಡ್ಬಿಟ್ಟು ಇಲ್ಲೆಲ್ಲ ಚಪ್ಪಲಿ ಅಲ್ಲೋ ಇಲ್ಲ ಅಂತ. ಸೊ ಅದಕ್ಕೆ ನಾನು ಚಪ್ಪಲಿ ಹಾಕೊಂಡು ಬಂದುಬಿಟ್ಟಿದ್ದೆ. ಸೊ ಅದಕ್ಕೆ ಆಚೆ ಹೋಗಿಲ್ರು, ಅಲ್ಲಿ ಆಚೆ ಹೋಗ್ಬಿಟ್ಟು ಚಪ್ಪಲಿ ಶೂ ಎಲ್ಲ ಬಿಟ್ಬಿಟ್ಟು ಒಳಗಡೆ ಬರಬೇಕು. ಸೊ ಇಲ್ಲಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಲ್ಲಿ ಬಂದ್ಬಿಟ್ಟೆಲ್ಲ ಫುಲ್ ತೆಲುಗಲ್ಲಿ ಇಂಗ್ಲೀಷಲ್ಲಿ ಎರಡಲ್ಲೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಬೇಕಾದ್ರೆ ನಿಮ್ಗೆ ತೋರಿಸಿ ಬನ್ನಿ. ಸೊ ಬ್ಯಾಕ್ ಕ್ಯಾಮ್ರಾ ಇನ್ಫಾರ್ಮೇಷನ್ ತೋರಿಸಿ ನೋಡಿ ನಿಮ್ಗೆ ಯಾವ ಥರ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಸ್ನೇಹಿತರೆ ನೋಡಿ, NTR ಗಾರ್ಡನ್ಸ್ ನಂದಮೂರಿ ತಾರಕ ರಾಮಾರಾವ್ ಸ್ಮಾರಕ ప్రసంగం జనన శ్రీ నారా చంద్రబాబు నాయుడు గారు ముఖ్యమంత్రి గారిచే హైదరాబాద్ ನಗರಾಭಿವೃದ್ಧಿ ಸಂಸ್ಥೆ. ಅಂದರೆ ಆವಾಗ ಅವರು ಮುಖ್ಯಮಂತ್ರಿ ಆದಾಗ ಇದೆಲ್ಲ ಈ ಥರ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ನಿಮ್ಗೆ ಬೇಕಾಗಿರೋ ತೆಲುಗಲ್ಲಿ ಅರ್ಥ ಆಗಿಲ್ಲ ಅಂದರೆ ಸೊ ಇಂಗ್ಲೀಷಲ್ಲಿ ಸಹ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ಅವರ ಮೆಮೋರಿಯಲ್ಲಿ ನೋಡಿದ್ರೆ ಹೆಂಗಿದೆ. ಸೊ ನೋಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಥರ ಇದೆ ನೋಡ್ಬಿಟ್ಟು. ಇಲ್ಲಿ ಇಂಗ್ಲೀಷಲ್ಲಿ ಸಹ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಅದೇ ಒಂದು ಸೇಮು NTR ಗಾರ್ಡನ್ ಮೆಮೋರಿಯಲ್ ಆಫ್ ನಂದಮೂರಿ ತಾರಕ ರಾಮಾರಾವ್. ಸೊ ಇಲ್ಲಿ ಎಲ್ಲ ಸೇಮ್ ಮ್ಯಾಟ್ರು ನೀವು ನೋಡ್ಕೊಂಡ್ಬಿಡ್ಬೇಕಾರೆ. ಶ್ರೀ ನಾರಾ ಚಂದ್ರಬಾಬು ನಾಯ್ಡು, ಓಕೆ, ಚೀಫ್ ಮಿನಿಸ್ಟರ್ ಆಫ್ ದಿ AP ಆ್ಯಂಡ್ ಹೈದ್ರಾಬಾದ್ ಥಿಯೇಟರ್ ಆಫ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಅದರ ಸೇಮ್ ಅದೇ ಇದೆ. ಅಂದರೆ ಇವಾಗ ಒಳಗಡೆ ಆಗ್ತದೆ ನೋಡಿ ಯಾವ ಥರ ಅಂದ್ಬಿಟ್ಟು. ಹಚ್ಚಲಿ ಬಂದ್ಬಿಟ್ಟು ಬಿಸಿ ಕಾಲು ಚಪ್ಪಲಿ ಏನು ಅಲೋ ಮಾಡಿಲ್ಲ ಅಂದರೆ ವಾವ್. ಇಲ್ಲಿ ನೋಡಿ ಹಚ್ಚಲಿ ಬಂದ್ಬಿಟ್ಟು ಕಾಲು ಸುಡ್ತಾ ಸಾಕ್ಸ್ ಹಾಕ್ಕೊಂಡಿದ್ದೀನಿ. ಆದರೂ ಇಲ್ಲಂದ್ರೆ ಅಡ್ಮಿಟ್ ಹಾಕಿದ್ದಾರೆ. ಮ್ಯಾಟ್ ಇಲ್ಲಾಂದರೆ ಈ ಬಿಸಿಲಿಗೆ ಫುಲ್ಲು ಬ್ಲ್ಯಾಕ್ ಕಲರ್ ಸ್ಟೋನು. ತುಂಬ ಇದಾಗಿದೆ ಗುರು ಸ್ಟೋನ್ ಅಂತ. ಇಲ್ಲಿ ಯಾವ ಥರ ಇದೆ ಗೊತ್ತಾ, ಕಾಲು ಸುಡ್ತಾ ಇದೆ, ಒಳಗಡೆ ಹೋಗೇ ಆಗಲ್ಲ, ಆ ಥರ ಇದೆ. ಇದೊಂದು ಪಾರ್ಕ್ ತೋರಿಸ್ತೀನಿ ನೋಡಿ ನಿಮಗೆ ಹೆಂಗಿದೆ ಅಂದ್ಬಿಟ್ಟು. ಇದು NTR ಗಾರ್ಡನ್ಸ್. ಸೊ ಗೊತ್ತಲ್ಲ NTR, ಯಾರಿಗೆ ಗೊತ್ತಿಲ್ಲ ಇಲ್ಲಿ NTR. ಈ ಪ್ರಪಂಚಕ್ಕೆಲ್ಲ ಎಲ್ಲರಿಗೂ ಗೊತ್ತು NTR ಅಂದರೆ ನಂದಮೂರಿ ತಾರಕ ರಾಮಾರಾವ್. ಸೊ ಮೇಲೆ ನೋಡಿ ಯಾವ ಥರದ ಅಂದ್ಬಿಟ್ಟು ನೋಡಿದ್ರ NTR ಗಾರ್ಡನ್ಸ್. ನಿಮ್ಗೆ ಬ್ಯಾಕ್ ಕ್ಯಾಮ್ರಾ ಅಂತ ಕ್ವಾಲಿಟಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ನೋಡ್ಕೊಳ್ಳಿ ಬಂದ್ಬಿಟ್ಟು ಸೆಕ್ರೆಟರಿ ಎಲ್ಲಿದೆ. ಸೊ ಹುಸೇನ್ ಸಾಗರ ಈ ಗಾರ್ಡನ್ ನೋಡಿ ಯಾವ ಥರ ಎಷ್ಟು ಅದ್ಭುತವಾಗಿದೆ ಅಂತ. ಗಾರ್ಡನ್ ಇಲ್ಲಿಂದ ನೋಡಿದ್ರೆ ತುಂಬ ಅದ್ಭುತವಾಗಿದೆ ಗುರು. ಫುಲ್ ಗ್ರೀನರಿ ನೋಡಿ ಹೆಂಗಿದೆ ಅಂತ. ಇಲ್ಲಿ ಮೇಲೆ ನೋಡ್ಕೊಂಡ್ರೆ ಅವರೊಂದು ಮೆಮೋರಿಯಲ್ ಈ ಥರ ಕಟ್ಟಿದ್ದಾರೆ ಸುತ್ತಲೂ ಸೇಮ್. ಅವ್ರು ಬಿಸಿ ಗುರು. ಇಲ್ಲಿ ನೋಡ್ಕೊಂಡು NTR ಅವರ ಫೋಟೋ ಎಲ್ಲ ಶೇಖರಣೆ ಮಾಡಿದ್ರು ನೋಡಿ. ಇಲ್ಲಿ NTR ಹಂಗೆ ಬನ್ನಿ ಹತ್ತಿರ ತೋರಿಸಿ ನಿಮಗೆ. ಸೊ ಅವ್ರು ಮಾಡಿರೋಂಥದ್ದು ಅದ್ಭುತ ಪಾತ್ರಗಳಾಗಿರ್ಬೋದು. ಸೊ ಅವರು NTR ಬಂದ್ಬಿಟ್ಟು ಸುಮಾರು ಹಲವಾರು ಮೂವಿಗಳಾದರೆ, ಸೊ ಒಂದು ಸಿನಿಮಾಗಳಾದರೆ ಅವರು ಅಭಿನಯ ಮಾಡಿದ್ರು ನೋಡಿ. ಇಲ್ಲಿ NTR ಅಂದರ ಫಸ್ಟು ಓಲ್ಡ್ ಬಂದುಬಿಟ್ಟು NTR ಅಂದರೆ ಅವು ಫೇಮಸ್. ಅವಾಗ ಮೂವಿ ಇಂಡಸ್ಟ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದು. ಸೊ ಇವ್ರು ನೋಡೋರ ನಾನೆಲ್ಲ ನಿಮಗೆ ಬ್ರಹ್ಮಂಗಾರ್ ಜೀವಚರಿತ್ರ ಅಂದ್ಬಿಟ್ಟು. ಸೊ ಇದು ಬಂದು ಬ್ರಹ್ಮಂಗಾರ್ ಜೀವಚರಿತ್ರ ಆಗಿರ್ಬೋದು ನೋಡಿ. ಇಲ್ಲಿ ನಾನು ನಿಮಗೆ ಒಂದು ಮೂವಿ ಇದ್ರ ಬಗ್ಗೆ ನೋಡಿದ್ರೆ ನಿಮಗೆ ಬ್ರಹ್ಮಂಗಾರ್ ಜೀವಚರಿತ್ರ ಅವ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಫುಲ್ ವೀಡಿಯೋ. ಇದರಲ್ಲಿ ಇದು ಬಂದ್ಬಿಟ್ಟು ಗುಂಡಮ್ಮ ಕಥಾ ಮೂವಿ ನೋಡಿರ್ತಾರೆ ಎಲ್ಲರೂ. ಗುಂಡಮ್ಮ ಕಥಾ ಅಂದ್ಬಿಟ್ಟು ತೆಲುಗಲ್ಲಿ ಮೂವಿ ಇದೆ. ಸೊ ಗುಂಡಮ್ಮ ಕಥದು ಮತ್ತು ಇದು ಎಲ್ಲ ಫುಲ್ಲು ಇದು ಬಂದ್ಬಿಟ್ಟು ರಾಮಾಯಣಂ ಅಂದ್ಬಿಟ್ಟು. ರಾಮಾಯಣಂ ಅಂತ ತುಂಬ ನೋಡಿ. ಅಲ್ಲೂರಿ ಸೀತಾರಾಮರಾಜು ತುಂಬ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೊಂದು ಫೋಟೋ ನೋಡಿ ಹೆಂಗಿದೆ ಅಂದ್ಬಿಟ್ಟು. ತುಂಬ ಮೂವಿ ಇಲ್ಲದ್ರೆ ಅವರು ಒಂದು ಪಾತ್ರ ಇದೆಯಾ ನೋಡಿ. ತುಂಬ ಚೆನ್ನಾಗಿದೆ ಸ್ನೇಹಿತರು. ನೋಡಿದ್ರೆ ಇದೇ ಒಂದು ಬಂದ್ಬಿಟ್ಟು NTR ಅವರ ಒಂದು ಗಾರ್ಡನ್. ನೀವೇನು ನೋಡ್ತಾರೆ NTR ಗಾರ್ಡನ್ ಬಂದ್ಬಿಟ್ಟು ತುಂಬ ಬಿಸಿಲಾಗಿದೆ. ಸೊ ಇದು ಬಂದ್ಬಿಟ್ಟು ಸೆಕ್ರೆಟರಿ ಯಾರು ಹೇಳಿದ್ರೆ ನಾವು ಇಲ್ಲಿ ಪಕ್ಕದಲ್ಲೇ ಬಂದ್ಬಿಟ್ಟು ಒಂದು ಅಂಬೇಡ್ಕರ್ ಸ್ಟ್ಯಾಚು ಇದೆ. ಸೊ ಅದು ಬಂದ್ಬಿಟ್ಟು ತುಂಬ ದೂರ ಹೋಗ್ಬೇಕು. ಇಲ್ಲಿಂದ ಹಿಂಗೆ ಸುತ್ತಕೊಂಡು ಆ ಕಡೆ ಎಲ್ಲ ಆಶ್ಕೊಂಡು ಹೋಗಬೇಕು. ಸೊ ಇವಾಗ ನಾನು ಸ್ಕಿಪ್ ಮಾಡ್ತೀನಿ. ಅದು ಬಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಇದೆ. ಇದರಲ್ಲಿ ನನಗೆ ಅಲ್ಲಿಂದ ತೋರಿಸ್ನಲ್ಲ ವ್ಯೂ ತೋರಿಸ್ನಲ್ಲ ಅದೇ ಒಂದು ಸೇಮು.
ಇದು ಬಂದ್ಬಿಟ್ಟು 150 ಅಡಿಯ ಒಂದು ಅಂಬೇಡ್ಕರ್ ವಿಗ್ರಹ ಇದೆ ಸೆಕ್ರೆಟೇರಿಯನ್. ಇದು ಬಂದ್ಬಿಟ್ಟು NTR ಅವರ ಒಂದು ಪಾರ್ಕು. ಸೊ ನಂದಮೂರಿ ತಾರಕ ರಾಮಾರಾವ್ ಗೊತ್ತಲ್ಲ NTR ಅಂದರೆ ಅವರ ಒಂದು ಪಾತ್ರ, ಅವರು ಅನೇಕ ಮೂವಿಗಳಲ್ಲಿ ಮಾಡಿದ್ದಾರೆ ಅವರ ನಿಮಗೆ. ಸೊ ಇದೊಂದು ಮೆಮೋರಿಯಲ್ ಆಗಿ ನೋಡಿ ಹೈದರಾಬಾದ್ ಅಂದ ನೋಡಿ ಇಂದಲ್ಲಿ ಯಾವ ಥರ ಅಂದ್ಬಿಟ್ಟು ಇಲ್ಲಿನ ಒಂದು ವ್ಯೂ ನೋಡ್ತಾರೆ ಬಂದು ತುಂಬ ಅದ್ಭುತವಾಗಿದೆ ಇಲ್ಲಿಂದ ವ್ಯೂ. ಸೊ ನಿಮಗೆ ಇಲ್ಲಿಂದ ಫುಲ್ 360 ಡಿಗ್ರಿ ವ್ಯೂ ತುಂಬ ಸುತ್ತಲೂ ತೋರಿಸ್ತೀನಿ ನೋಡಿ. ಬಿಸಿಲು ಟೈಮಲ್ಲಿ ನೋಡಿದ್ರು ಕಾಲು ಬಂದ್ಬಿಟ್ಟು ನಡೆಯೋಕ್ಕಾಗ್ತಾಯಿಲ್ಲ, ಕಾಲು ಕಡೆ ಇಷ್ಟೊಂದು ಬಿಸಿಲು. ಹೀಟ್ ಹೆಂಗೆ ಗೊತ್ತಾ, ಹೈದ್ರಾಬಾದಲ್ಲಿ ಬಿಸಿಲು ತುಂಬ ಜಾಸ್ತಿ. ಓಸಿಯನ್ ಸಾಗರದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆಯಪ್ಪ. ಸೊ ಒಂದು ಪಾರ್ಕ್ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬ ಚಿಕ್ಕ, ಅದು ಅಷ್ಟೊಂದು ದೊಡ್ಡೇನು ಪಾರ್ಕ್ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ. ಈ ಗಾರ್ಡನ್ಸು, ಈ ಹುಲ್ಲಾಕಿ ಎಲ್ಲ ಇದೆ, ಚೆನ್ನಾಗಿ ಬೆಳೆಸಿದ್ದಾರೆ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕ್. ಚಿಕ್ಕ ಮಕ್ಕಳಿದ್ದಾರೆ ಇಲ್ಲಿ ಆಟ ಆಡೋಕ್ಕೆ ಎಲ್ಲ ಚೆನ್ನಾಗಿದೆ. ಇವಾಗ ನಾವು ಬಂದ್ಬಿಟ್ಟು ನಾವು ಆ ಕಡೆ ಹೋಗೋಕ್ಕಾಗತ್ತೆ ಮುಂದೆ. ಎಲ್ಲ ಸೇಮ್ ಕೊಡೋದು ನಮ್ಮ ಲೈಕ್ ಕಬ್ಬನ್ ಪಾರ್ಕ್ ಹೆಂಗಿದೆ ಗೊತ್ತಾ, ಹಾಗೆ ಇಲ್ಲೆಲ್ಲ ಯಾವ ಥರ ಕಬ್ಬನ್ ಪಾರ್ಕ್ ಇದೆ. ಸೊ ನಮಗೆ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ನಿಮಗೆ ಇಲ್ಲಿಂದ NTR ಮೆಮೋರಿಯಲ್ ನೋಡಿ, ಇಲ್ಲಿಂದ ಫುಲ್ ಕ್ಲಾರಿಟಿ ಕಾಣಿಸ್ತದೆ ನೋಡಿ ನಿಮಗೆ. ಈ ಗಾರ್ಡನ್ನು ಹೆಂಗಿದೆ ನೋಡಿ, ಗಾರ್ಡನ್ ಎಲ್ಲ ತನ್ನ ನಿದ್ದೆ ಮಾಡ್ತಾಯಿದ್ದಾರೆ ಪಾಪ ಇವರೆಲ್ಲ ನೋಡಿ. ಇದಕ್ಕೆ ನೋಡಿದ್ರೆ ಕಾಣಿಸ್ತದೆ ನೋಡಿ ಇಲ್ಲಿಂದ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಅಂದ್ಬಿಟ್ಟು. ಅಂದರೆ ಇದು ಬಂದ್ಬಿಟ್ಟು NTR ಅವರ ಒಂದು ಮೆಮೋರಿಯಲ್, NTR ಗಾರ್ಡನ್ ಅಂತಾರೆ ಇದಕ್ಕೆ ನೋಡಿ. ತುಂಬ ಚೆನ್ನಾಗಿದೆ ಅವರು ಗಾರ್ಡನ್ ಎಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದಾರಲ್ಲ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ವಾವ್, ಆಚೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. NTR ಪಾರ್ಕಲ್ಲಿ ಮೇಲೆ ನೋಡಿ, ಇಲ್ಲಿ ನೋಡ್ಕೊಂಡೆಲ್ಲ ಫುಲ್ ಬಾವಲಿಗಳು ಮರ ತುಂಬ ಇದ್ದಾವೆ, ಎಲ್ಲಿ ನೋಡಿದ್ರು ಇಲ್ಲೆಲ್ಲ. ಸೊ ನಿಮಗೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನೋಡಿ, ಇದು ನೋಡೋದು ಹೆಂಗಿದೆ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಬಂದ್ಬಿಟ್ಟಿದ್ದಾಗೆಲ್ಲ ಏನೋ ಒಂದು ಶಾಪ ಇದೆ. ಸೊ ಅದಕ್ಕೆ ಈ ಶಾಪದ ಕಾರಣದಿಂದ ಇವೆಲ್ಲ ನೋಡಿತಾರೆ ತಲೆ ಕೆಳಗಡೆ ಆಗ್ಬಿಟ್ಟು ಕಾಲು ಮೇಲೆ ಇಟ್ಕೊಂಡು ನೋಡಿತಾರೆ ತೂಗಾಡ್ತಾ ಇರ್ತಾವೆಲ್ಲ ನೋಡಿದ್ರೆ. ತಲೆ ನೋಡ್ಕೊಡು ಸೇಮ್ ಕೋತಿ ಥರ ಮಂಕಿ ಥರ ತಲೆ ಇದೆ ಇದಕ್ಕೆ ನೋಡಿ, ತಲೆ ಸೇಮ್ ಹೆಂಗಿದೆ ಅಲ್ಲ ತಲೆ. ಸೊ ಕಾಲು ಮಾತ್ರ ಮೇಲೆ ಇಟ್ಕೊಂಡು ರೆಕ್ಕೆ ಥರ ಹೆಂಗಿದೆ ಬಾವಲಿ. ಫುಲ್ಲು ಗುರಿ ಮರ ಫುಲ್ ಇದ್ದಾವೆ, ಎಲ್ಲ ಗಲೀಜು ಮಾಡಿ ಬಿಸಾಕಿರ್ತಾರೆ ನೋಡಿ. ಇದು ಏನು ತಿಂತ ಒಂದು ಗೊತ್ತಿಲ್ಲ ನೋಡಿ ಪಾಪ. ನೋಡಿದ್ರ ಈ ಮರ ನೋಡ್ಕೊಂಡ್ರೆ ನೋಡಿ, ಮರ ಫುಲ್ಲು ನೋಡಿ ಇಲ್ಲಿ ತುಂಬ ಹೋಗ್ಬಿಟ್ಟಿದ್ದಾವೆ ಎಲ್ಲ, ಫುಲ್ ಬಾವಲಿಗಳೆಲ್ಲ ನೋಡಿ ಹೆಂಗಿದಾವೆ ಅಂದ್ಬಿಟ್ಟು. ಇದು ಪಾರ್ಕ್ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿತ್ತು. ನೋಡ್ಬಿಟ್ಟು ಈ ಥರ ಡೈರೆಕ್ಟ್ ಎಂಟ್ರಿ ಇಲ್ಲ ಅಂತ, ಓನ್ಲಿ ಸ್ಟಾಫ್ ಎಂಟ್ರಿ. ಸೊ ನಾವು ಒಳಗಡೆ ಇವಾಗ ಆಚೆ ಹೋಗ್ಬೇಕಂದ್ರೆ ಇವಾಗ ಇಲ್ಲಿ ಹೋಗ್ಬಿಟ್ಟು ಆಗಲ್ಲ 1 ಕಿಲೋಮೀಟರ್ ಇದೆ, ತುಂಬ ಸುತ್ಕೊಂಡು ಆ ಕಡೆ ಓಡಾಡ್ಕೊಂಡು ಬರಬೇಕು. ಸೊ ನಮಗೆ ಇವಾಗೆ ಪೇಷನ್ಸ್ ಇಲ್ಲ, ಎನರ್ಜಿ ಫುಲ್ ಡೌನ್ ಆಯಿತು. ಸೊ ಅದಕ್ಕೆ ಇವಾಗ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಓಕೆ, ಆಚೆ ಇಲ್ಲಿ ನಾವೇನು ನೋಡಿ, ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅದೇ ಸೇಮ್ ಆ ಕಡೆ ನೋಡಿದ್ರೆ ಬೇರೆ ಏನಿಲ್ಲ. ಅದಕ್ಕೆ ಇದನ್ನು ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಮುಂದೆ ಹೋಗ್ಬಿಟ್ಟು ಹುಸೇನ್ ಸಾಗರದಲ್ಲಿರೋಂಥ ಬುದ್ಧ ವಿಗ್ರಹ ನೋಡೋಣ. ನೋಡಿದ್ರೆ ನಮ್ಮ ಬೋಟ್ ಹೆಂಗೆ ಮಾಡ್ತಾರೆ, ಬೋಟ್ ನೋಡಿ ಸ್ಲೋ ಬರ್ತಾ ಇದೆ ನೋಡಿ ನಮ್ಮ ಬೋಟ್ನ. ಇವಾಗ ಇಲ್ಲಿಂದ ಬಂದ್ಬಿಟ್ಟು ಅಲ್ಲಿಗೆ ರೀಚ್ ಆಗಬೇಕು ನೋಡಿ. ಇಲ್ಲಿ ನೋಡಿದ್ರೆ ಅಲ್ಲಿಗೆ ರೀಚ್ ಆಗಬೇಕು ನಾವು ನೋಡಿ. ನಮ್ಮ ಬೋಟ್ ಹೆಂಗೆ ಬರ್ತದೆ, ಸ್ಲೋವಾಗಿ ಬರ್ತಾ ಮೆಟ್ಸಸ್ ಮೆಮೋರಿಯಲ್ ನೋಡಿ ಹೇಗಿದೆ ಅಂದ್ಬಿಟ್ಟು. ತೆಲಂಗಾಣ ವೀರರ ಒಂದು ಮೆಮೋರಿಯಲ್, ಮಾರ್ತೀಸ್ ಮೆಮೋರಿಯಲ್ ಅಂತ ಇರ್ತದೆ ನೋಡಿ ಹಿಂಗೆ ಅಂದ್ಬಿಟ್ಟು. ಬಿರ್ಲಾ ಮಂದಿರ ನೋಡಿದ್ರೆ ಇಲ್ಲೇ ಬಿರ್ಲಾ ಮಂದಿರ ಇರೋದು ನೋಡಿ, ಬಿರ್ಲಾ ಮಂದಿರ. ಅಲ್ಲಿಂದ ವ್ಯೂಸ್ ಸಕ್ಕತ್ತಾಗಿ ಕಾಣಿಸ್ತದೆ ಗುರು ನಿಜವಲ್ಲಿ. ಬಿರ್ಲಾ ಮಂದಿರ, ಸೆಕ್ರೆಟೇರಿಯಸ್ ಎಲ್ಲ ಇಲ್ಲ ಇದೆ ನೋಡಿ. ಇದು ಬಂದ್ಬಿಟ್ಟು ಲುಂಬಿನಿ ಪಾರ್ಕು, ಹುಸೇನ್ ಸಾಗರದ ಪಕ್ಕ ಅಂದರೆ ಪಕ್ಕದ ಬೋಟಿಂಗ್ ಪಾಯಿಂಟ್ ಇದೆ. ಬಂದ್ಬಿಟ್ಟು ಲೇಸರ್ ಶೋ ಇದೆ ಅಂತ ಬನ್ನಿ ನೋಡೋಣ ಯಾವ ಥರ. ಲೇಸರ್ ಶೋ ಬಂದ್ಬಿಟ್ಟು ಸಾಯಂಕಾಲ 7 ಗಂಟೆ ಆಗುತ್ತೆ. ಸೊ ಇವಾಗ ಇಲ್ಲಿ ಬಂದ್ಬಿಟ್ಟು ನಾವು ಫಸ್ಟ್ ಬೋಟಿಂಗ್ ಹೋಗೋಂಗುರು, ಯಾಕಂದರೆ ಈ ಪಾರ್ಕು ಸೊ ಇದೆಲ್ಲ ಫುಲ್ ನೋಡಿರೋದೆ. ಇದಕ್ಕೆ ನೋಡಿ ಬೋಟಿಂಗ್, ಇವಾಗ ಇಲ್ಲೆಲ್ಲ ಫುಲ್ ಬೋಟಿಂಗ್ ಇದೆ. ಅಲ್ಲಿ ಒಂದು ಬುದ್ಧ ಸ್ಟ್ಯಾಚು ಇದೆಲ್ಲ, ಸೊ ಬುದ್ಧ ಸ್ಟ್ಯಾಚು ಇದ್ರೆ ಬೋಟಿಂಗು. ಟಿಕೆಟ್ಸ್ ಕಾಸ್ಟ್ ಬಂದ್ಬಿಟ್ಟು 100 ರೂಪೀಸ್ ಟಿಕೆಟ್ ಕಾಸ್ಟು. ಸೊ 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಫರ್ ಪರ್ಸನ್ಗೆ. ಚಿಲ್ಡ್ರನ್ಸ್ ಇದ್ದರೆ 50 ರೂಪೀಸ್. ಸೊ ಅಡಲ್ಟ್ಸ್ಗೆಲ್ಲ 100 ರೂಪೀಸ್ ಚಾರ್ಜ್ ನೋಡಿ, ಟಿಕೆಟ್ ಈ ಥರ ಕೊಡ್ತಾರೆ. ಸೊ ಇವಾಗ ನಾವು ಬೋಟಿಂಗ್ ಹೋಗ್ಬಿಟ್ಟು ಒಳಗಡೆ ಎಲ್ಲ ತುಂಬ ಬೋಟ್ಸ್ ಇದೆ. ಅದ್ರಲ್ಲಿ ನೋಡ್ಬಿಟ್ಟು ಸ್ಪೀಡ್ ಬೋಟಿಂಗ್ ಆದರೆ 500 ರೂಪೀಸ್, ನಾರ್ಮಲ್ ಬೋಟಿಂಗ್ ಆದರೆ 100 ರೂಪೀಸ್. ಓಕೆ, ನಾವು ಟಿಕೆಟಲ್ಲಿ ಕೊಟ್ಟರೆ ಟಿಕೆಟ್ ಚೆಕ್ ಮಾಡಿಕೊಡ್ತಾರೆ ಜಸ್ಟ್ ಅವರು. ಸೀದಾ ಇಲ್ಲಿಂದ ಹೋಗ್ಬಿಟ್ಟು ನಮ್ಮ ಬೋಟ್ನ ಆಲ್ರೆಡಿ ರೆಡಿಯಾಗಿದೆ ನೋಡಿ. ಬೋಟ್ ನಮ್ಮದು ಹೋಗ್ಬಿಟ್ಟು ಒಂದು ಸೇಫ್ ಜಾಕೆಟ್ ಹಾಕೊಂಡ್ಬಿಟ್ಟು ಕುತ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ. ಬನ್ನಿ ಹೋಗೋಣ. ನಮ್ಮ ಬೋಟ್ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದೆ ನೋಡಿ. ಕ್ಯಾಪ್ಟನ್ ಇನ್ನೂ ಬಂದಿಲ್ಲ, ಬೋಟ್ ಕ್ಯಾಪ್ಟನ್ ಬಂದರೆ ಸ್ಟಾರ್ಟ್ ಮಾಡೋದಷ್ಟೇ. ಸೊ ಬನ್ನಿ ನಾವು ಹೋಗ್ಬಿಟ್ಟು ಕುತ್ಕೊಳ್ಳೋಣ ಬೋಟಲ್ಲಿ. ಕ್ಯಾಪ್ಟನ್ ವೆಯ್ಟ್ ನೋಡಿಬಿಟ್ಟು ಕ್ಯಾಪ್ಟನ್ ಬಂದಿಲ್ಲ. ಸೊ ನೋಡಿ ಒಂದು ಕ್ಯಾಪ್ಟನ್ ಬಂದುಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿಂದ ಹೋಗೋಣ. ಓಕೆ, ಇನ್ನು ಬೋಟಿಂದ ಮೂವ್ ಆಗ್ತಿದೆ ಬೋಟು. ಸೊ ಇವರೇ ಬಂದ್ಬಿಟ್ಟು ಬೋಟ್ ಕ್ಯಾಪ್ಟನ್, ಡ್ರೈವರ್ ಏನಂತಾರಲ್ಲ ಅವರೇ ನೋಡಿ. ಬೋಟಲ್ಲಿ ಬಿಡ್ತಾ ಇರೋ ನೋಡಿ, ಇಲ್ಲಿ ರಗ್ಗ ಬಿಟ್ಟರೆ ಸಹ ಅದರ ಪಾಡಿಗೆ ಹೋಗ್ತಾ ಇರುತ್ತೆ ನೋಡಿ. ಇವ್ರು ಬಂದ್ಬಿಟ್ಟು ಕ್ಯಾಪ್ಟನ್ ಬೋಟ್ ಸ್ಟಾರ್ಟ್ ಮಾಡ್ತಾರೆ ಇವಾಗ.
ಇವಾಗೆ ಮೂವ್ ಆಗ್ತಾ ಇದೆ ಬೋಟ್ ನೋಡಿ, ಮೂವ್ ಆಗ್ತಾ ಇದೆ ಅಲ್ಲಿ ನನ್ನ ಬೋಟ್ ವೆಯ್ಟಿಂಗಲ್ಲಿದೆ ನೋಡಿ. ಎಕ್ಸಿಲೇಟರ್ ಕೊಡ್ತಾ ಯಾರು ಕೊಟ್ಟೋದ್ರೆ ಎಕ್ಸಿಲೇಟರ್ ಕೊಟ್ಟ ತಕ್ಷಣ ಮೂವ್ ಆಯ್ತು ಇವಾಗ ಅದರ ಹೋಗ್ತಾ ಇದೆ ಬೋಟ್ ನೋಡಿ. ಈಗ ಸ್ಟಾರ್ಟ್ ಆಗಿದೆ ನೋಡಿ ಬೋಟ್ ನೋಡಿ. ಬೋಟ್ ಬಂದ್ಬಿಟ್ಟಿದೆ, ಮೂವ್ ಆಗ್ತಾಯಿದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಕ್ಯಾಪ್ಟನ್ ಹಿಂದೆ ಇರ್ತಾರೆ, ಕ್ಯಾಪ್ಟನ್ ಹಿಂದೆ ಮುಂದೆ ಈ ಥರ ನೋಡ್ತಾ ಇರ್ತಾರೆ ನೋಡಿ. ಮೂವ್ ಆಗ್ತಾ ಇದೆ ಎಲ್ಲ ಚೆನ್ನಾಗಿ. ಸ್ನೇಹಿತರೆ, ಏಕಶಿಲಾ ಬುದ್ಧ ವಿಗ್ರಹ ನೋಡಿ ಏನು ನೋಡ್ತಾರೆ ಅಂದ್ಬಿಟ್ಟು, ಬುದ್ಧ ವಿಗ್ರಹ NTR ಅವರು ಮುಖ್ಯಮಂತ್ರಿ ಆಗಿರೋ ಟೈಮಲ್ಲಿ ಬಂದ್ಬಿಟ್ಟು ಇದನ್ನು ಅವರು ನಿರ್ಮಾಣ ಮಾಡ್ತಾರೆ. ಇದರ ಹೈಟ್ ಬಂದ್ಬಿಟ್ಟು 17.5 355 ಟನ್ ಎತ್ತರ ಆಗಿದೆ ಇದು ಬಂದ್ಬಿಟ್ಟು. ಮತ್ತು ಒಂದೇ ಒಂದು ಕಲ್ಲಲ್ಲಿ ಇಷ್ಟು ಒಂದು ವಿಗ್ರಹ ನೋಡಿ ಏನು ನೋಡ್ತಾ ಇದ್ದಾರೆ. ಇದೆಲ್ಲ ಒಂದೇ ಸ್ಟೋನಲ್ಲಿ ಒಂದೇ ಕಲ್ಲಲ್ಲಿ ನಿರ್ಮಿಸ್ತಾರೆ. ಇದು ಬಂದ್ಬಿಟ್ಟು ಸುಮಾರು 40 ಜನ 2 ವರ್ಷಗಳ ಕಾಲ ಇದನ್ನು ನಿರ್ಮಿಸ್ತಾರೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. NTR ಅವರು ಸ್ಥಾಪನೆ ಮಾಡಿರುವಂಥ ಒಂದು ಬುದ್ಧ ವಿಗ್ರಹ. ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ತುಂಬ ಬಿಸಿಲು, ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೋಡ್ರ ಬುದ್ಧ ವಿಗ್ರಹ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಏಕಶಿಲೆ, ಒಂದೇ ಶಿಲೆಯಲ್ಲಿ ಏಕಶಿಲೆಯಲ್ಲಿ ಮಾಡಿರುವಂಥ ಒಂದು ಬುದ್ಧ ವಿಗ್ರಹ ಎಷ್ಟೊಂದು ಹೈಟ್ ಇದೆ ಗೊತ್ತಾ. ಪ್ರಪಂಚದಲ್ಲಿರುವಂಥ ಅತ್ಯಂತ ಎತ್ತರವಾದ ಬುದ್ಧ ಶಿಲೆಗಳಲ್ಲಿ ಬುದ್ಧ ವಿಗ್ರಹ. ಸೊ ಇದು ಸಹ ಒಂದು ವಿಗ್ರಹ ಆಗೈತೆ ನೋಡಿ. ಇಲ್ಲಿಂದ ಹೈದರಾಬಾದ್ ವ್ಯೂಸ್ ನೋಡ್ಕೊಂಡ್ರೆ ನೋಡಿ, ಹುಸೇನ್ ಸಾಗರ. ಸೊ ಯಾವ ಥರ ಅದ ನೋಡಿ ಇಲ್ಲಿಂದ ಹೈದರಾಬಾದ್ ವ್ಯೂಸ್. ತುಂಬ ಸುಂದರವಾಗಿದೆ ಕೂಡ ಹೈದರಾಬಾದ್, ದಿ ಬ್ಯೂಟಿ ಆಫ್ ಹೈದರಾಬಾದ್. ಇಲ್ಲಿ ನೋಡಿ ಒಂದು ಸ್ಟೋನ್ ನೆಲದಲ್ಲಿ ಒಂದೇ ಸ್ಟೋನೆಲ್ಲ ಮುಟ್ಟು ನೋಡಿ. ಇಲ್ಲಿಂದ ಆದರೆ ಸ್ವಲ್ಪ ಕೆತ್ತನೆಗಳಿದೆ ನೋಡಿ. ಇಲ್ಲಿ ಅಶೋಕ್ ಚಕ್ರ ಥರ ಬುದ್ಧ ಅವ್ರ ಧ್ಯಾನ ಮಾಡ್ತಾ ಇರೋದು ನೋಡಿ. ಇಲ್ಲಿ ಸ್ವಲ್ಪ ಕೆತ್ತನೆ ಮಾಡಿದ್ದಾರೆ ಒಂದು ಕಲ್ಲಲ್ಲೆಲ್ಲ ಡಿಸೈನ್ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಇಲ್ಲಿ ಬ್ಯಾಕ್ ಸೈಡ್ ನೋಡ್ಕೊಂಡು ನೋಡಿ ಥರ ಹೆಂಗಿದೆ ಅಂದ್ಬಿಟ್ಟು. ಸೊ ಬುದ್ಧ ಅವ್ರಿಗಾಗಿರ್ಬೋದು, ನಾಟ್ಯ ಮಾಡ್ತಾಯಿರೋ ಅಂಥವ್ರು. ಇದ್ರ ಬಗ್ಗೆ ಬಂದ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಸೊ ಬನ್ನಿ ತೋರಿಸಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಫ್ಲವರಲ್ಲಿ ಒಂದೇ ಒಂದು ವಿಗ್ರಹ, ಒಂದು ಸ್ಟೋನು ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಇದ್ರ ಬಗ್ಗೆ ಬಂದ್ಬಿಟ್ಟು ದಿ ಬುದ್ಧ ಸ್ಟ್ಯಾಚು, ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿದ್ರ. ಸೊ ಬೇಕಾದ್ರೆ ನಮಗೆ ಇದರಲ್ಲಿ ಇನ್ಫಾರ್ಮೇಷನ್ ಇದೆ ನೋಡಿ, ಫುಲ್ ಇನ್ಫಾರ್ಮೇಷನ್ ದಿ ಬುದ್ಧ ಸ್ಟ್ಯಾಚು. ಸೊ ನೋಡಿ ಬೇಕಾದರೆ ಇದನ್ನು ತಿಳ್ಕೊಂಡು ಓದ್ಕೋಬೋದು ನೀವು. ನೋಡಿದ್ರೆ 320 ಟನ್ಸು 17 ಮೀಟರ್ಸ್ ಹೈಟ್ ಇದೆ. ಹೈಟ್ ಬಂದ್ಬಿಟ್ಟು 17 ಮೀಟರ್ಸ್ ನೋಡಿದ್ರೆ 320 ಟನ್ಸ್ ಹೈಟ್. ಸೊ ಇದ್ರ ಬಗ್ಗೆ ನಿಮಗೆಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇನ್ಫಾರ್ಮೇಷನ್. ಇಲ್ಲಿಂದ ನೀವು ಹೈದರಾಬಾದು ಇಲ್ಲಿ ನೋಡಿ, ಬಿರ್ಲಾ ಟೆಂಪಲ್ಲು, ಸೆಕ್ರೆಟೇರಿಯಸ್ ನೋಡಿ ಹೆಂಗೆ ಅಂದ್ಬಿಟ್ಟು, ಮೆರ್ತಾ ಸ್ಟ್ಯಾಚು. ಇಲ್ಲಿಂದ ಹುಸೇನ್ ಸಾಗರದ ವ್ಯೂಸ್ ನೋಡ್ಕೊಂಡ್ರೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಟ್ಯಾಂಕ್ ಬಂಡ್ ಅಂತಾರೆ. ಇದೇ ಟ್ಯಾಂಕ್ ಬಂಡು, ಇಲ್ಲಿ ಮುಂದೆನೇ ಇದೆ ಟ್ಯಾಂಕ್ ಬಂಡ್ ಇದೆ ನೋಡಿ ಯಾವ ಥರ ನಿರ್ಮಿಸಿದ್ದಾರೆ ಅಂದ್ಬಿಟ್ಟು. ತುಂಬ ಅದ್ಭುತವಾಗಿರುತ್ತೆ ಕೂಡ ಸ್ನೇಹಿತರೆ. ಮಧ್ಯಾಹ್ನ 2 o'clock ಆಗ್ತಾಯಿತ್ತು. ಇಲ್ಲಿ ಬಂದ್ಬಿಟ್ಟು ಬಿಸಿಲು ಬೆಂಕಿ ಥರ ಇದೆ ಗುರು. ಬೆಂಕಿ ಹೆಂಗಿದೆಯೋ ಆ ಥರ ಬೆಂಕಿ ಥರ ಸುಡ್ತಾ ಇದೆ. ಸೊ 5 ನಿಮಿಷ ಅಲ್ಲಿ ಇರೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಸೊ ನಾವು ನೋಡಿದಲ್ಲ ಬುದ್ಧ ವಿಗ್ರಹ ನೋಡ್ಕೊಂಬಿಟ್ಟು ಸೊ ನಮ್ಮ ಬೋಟ್ ರೆಡಿಯಾಗಿದೆ. ಸೊ ನೋಡಿಲಿ ಬೋಟ್ ಹೆಂಗಿದೆ ಅಂದ್ಬಿಟ್ಟು. ಸೊ ಬನ್ನಿ ನಾವು ಬೋಟಲ್ಲಿ ಹೋಗ್ಬಿಡೋಣ. ಸೊ ನಮ್ಮ ಕ್ಯಾಪ್ಟನ್ ವೆಯ್ಟ್ ಮಾಡ್ತಾಯಿದ್ದಾರೆ ಆಲ್ರೆಡಿ. ಸೇಫಾಗಿ ರೀಚ್ ಆಗೋಣ ಅಷ್ಟೇ ಮಾಡ್ಬಿಟ್ಟು ಸೇಫ್ ಜಾಕೆಟ್ ಹಾಕೊಂಬಿಟ್ಟು ನಾವು ಇದರ ಹೋಗಬೇಕಾಗತ್ತೆ. ಸೊ ಪರವಾಗಿಲ್ಲ, ಸೇಫ್ ಜಾಕೆಟ್ ಇನ್ನೂ ಹಾಕೊಂಡಿಲ್ಲ. ಬಂದು ನಾವಿಲ್ಲಿ ಹೋಗ್ಬಿಟ್ಟು ಹೋಗ್ಬಿಡೋಣ. ನೋಡಿ ಬೋಟ್ ಯಾವ ಥರ ಅಂದ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಇಲ್ಲಿ ಸ್ವಲ್ಪ ಸುಮ್ಮನೆ ಒಂದು 5 ನಿಮಿಷ ರೌಂಡ್ ಹಾಕ್ಕೊಂಡು ನಾವು ಬೋಟಿಂಗ್ ಪಾಯಿಂಟ್ ಹೋಗೋದಲ್ಲ ನೋಡಿ ಹೆಂಗಿದೆ ಬೋಟಿಂಗ್ ಪಾಯಿಂಟು. ಆ ಒಂದು ಬೋಟಿಂಗ್ ಪಾಯಿಂಟ್ ಹೋಗ್ತಿಲ್ಲ. ಅಂಬೇಡ್ಕರ್ ಸ್ಟ್ಯಾಚು ನೋಡಿ ನಮ್ಮ ತೋರಿಸೋಣ ನೋಡಿ ಹೆಂಗಿದೆ ಅಂದ್ಬಿಟ್ಟು. ವಾವ್, ಫ್ಯಾಂಟಾಸ್ಟಿಕ್. ಇಲ್ಲಿಂದ ನೋಡ್ಬೋದು ಸೆಕ್ರೆಟರಿ ಅಂದ್ಬಿಟ್ಟು ನೋಡ್ರ ಅಂಬೇಡ್ಕರ್ ಸ್ಟ್ಯಾಚು, ಸೆಕ್ರೆಟರಿಯಸ್ ಅಂತ ಇಲ್ಲಿಂದ ಅದ್ಭುತ. ಈ ಒಂದು ಬಿಲ್ಡಿಂಗ್ ವಿಧಾನಸೌಧ ಥರ ಇದೆ ಗುರು ನೋಡಿ ಹೆಂಗಿದೆ ಅಂದ್ಬಿಟ್ಟು. ತುಂಬ ದೊಡ್ಡದಾಗಿ, ಎಷ್ಟೊಂದು ದೊಡ್ಡದಾಗಿದೆ ಗೊತ್ತಾ. ಇದು ಸೆಕ್ರೆಟರಿಯಸ್ ಈ ಥರ ನೋಡಿ, ಸಚಿವಾಲಯ ಈ ಥರ ಇದೆ ಅಂದರೆ ಹೈದ್ರಾಬಾದಲ್ಲಿ ನೀವು ನೋಡಿ ಯಾವ ಥರ ಡೆವಲಪ್ ಆಗಿದೆ ನೋಡಿ ಹೈದ್ರಾಬಾದು ನೋಡಿ. ಇಲ್ಲಿ ಸೆಂಟ್ರ್ ಪಾಯಿಂಟಲ್ಲಿ ಈ ಥರ ಇಷ್ಟೊಂದು ದೊಡ್ಡ ಕೆರೆ ಥರ, ಲೇಕ್ ಹುಸೇನ್ ಸಾಗರ ನೋಡಿ ಹೆಂಗಿರುತ್ತಾ. ಬಿರ್ಲಾ ಮಂದಿರ್, ಅಸೆಂಬ್ಲಿ ಇಲ್ಲಿ ಪಕ್ಕದಲ್ಲೇ. ಬಟ್ ಟ್ಯಾಂಕ್ ಬಂಡ್ ಏನು ಗೊತ್ತಾ, ಇವಾಗ ಟ್ಯಾಂಕ್ ಬಂಡಲ್ಲಿ ಯಾವಾಗ ಆಕ್ಚುಲಿ ಈವ್ನಿಂಗ್ ನೈಟ್ ನೋಡಬೇಕಾಗತ್ತೆ ನೋಡಿ. ಅಲ್ಲಿ ಒಳಗಡೆ ಅಲ್ಲಿ ಮುಂದೆ ಅಲ್ಲಿಂದ ಸ್ಟ್ರೈಟಲ್ಲಿ ಅದೇ ಟ್ಯಾಂಕ್ ಬಂಡು, ಇದನ್ನೇ ಕರೀತಾರೆ ಟ್ಯಾಂಕ್ ಬಂಡ್ ಅಂದ್ಬಿಟ್ಟು. ಇವಾಗ ಏನಿರಲ್ಲ, ಈವ್ನಿಂಗ್ ಟೈಮಲ್ಲಿ ಹೋದರೆ ಸ್ವಲ್ಪ ಎಂಜಾಯ್ ಮಾಡ್ಬೋದು.